ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಶಾಸಕ ರಹೀಂ ಖಾನ್ ಅಧ್ಯಕ್ಷತೆಯಲ್ಲಿ ಬೀದರ್ ನಗರಸಭೆ ಅಧಿಕಾರಿಗಳ ಜೊತೆ ಸಭೆ. ಕೊರೋನಾ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಕೀತು. ಹಾಮಿಲಪುರ ಗ್ರಾಮದ ಸರ್ವೆ ನಂಬರ್ 101ರ ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತವಾಗಿ ಸ್ಥಾಪಿಸಿದ ಶಿಲ್ಬೆ ಕ್ರಾಸ್ ಬೀದರ್ ತಹಸೀಲ್ದಾರ್ ಗಂಗಾದೇವಿ ನೇತೃತ್ವದಲ್ಲಿ ತೆರವು. ರಾಜ್ಯದ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್-19 ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲು ಒತ್ತಾಯ. ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಖಾತ್ರಿಯಡಿ 200 ದಿವಸ ಕೆಲಸ ನೀಡಬೇಕು. ಕೂಲಿ ಹಣ ಕನಿಷ್ಠ 600 ರೂಪಾಯಿಗೆ ಹೆಚ್ಚಿಸಲು ಒತ್ತಾಯಿಸಿ ಸಿಐಟಿಯು ಪ್ರತಿಭಟನೆ. ರಾಜ್ಯಸಭಾ ಸದಸ್ಯರು ಹಾಗೂ ಕೇಂದ್ರ ಮಾಜಿ ಸಚಿವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ 78ನೇ ಜನ್ಮದಿನಾಚರಣೆ. ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಟೆಲಿ ಐಸಿಯು ಸೇವೆ. ವಿಶೇಷ ತಜ್ಞರೊಂದಿಗೆ ಜಿಲ್ಲಾಧಿಕಾರಿ ಚರ್ಚೆ. ಸುದ್ದಿಯ ವಿವರಗಳು. ಕೋವಿಡ್-19 ಕೊರೋನಾ ವೈರಸ್ ಇಡೀ ವಿಶ್ವದಲ್ಲಿ ತಲ್ಲಣ ಮೂಡಿಸಿದೆ. ಬೀದರ್ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಬೀದರ್ ನಗರದಲ್ಲಿ ಬೀದರ್ ನಗರಸಭೆಯ ವತಿಯಿಂದ ಕೈಗೊಳ್ಳುತ್ತಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಬೀದರ್ ನಗರಸಭೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಎಲ್ಲ ಮಾಹಿತಿ ಕಲೆ ಹಾಕಿ ಬೀದರ್ ನಗರದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ತಾಕೀತು ಮಾಡಿದರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ ಬೀದರ್ ನಗರದಲ್ಲಿ ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆಯ ನಿಯಂತ್ರಣಕ್ಕಾಗಿ ಬೀದರ್ ನಗರಸಭೆಯ ವತಿಯಿಂದ ಕೈಗೊಂಡಿರುವ ಕ್ರಮಗಳೇನು, ಬೀದರ್ ನಗರದಲ್ಲಿ ಕೋವಿಡ್-19 ಕೊರೋನಾ ವೈರಸ್ ಪತ್ತೆಯಾದ ಬಡಾವಣೆಗಳಲ್ಲಿ ಬೀದರ್ ನಗರಸಭೆಯ ವತಿಯಿಂದ ಸ್ಯಾನಿಟೈಸ್ ಮಾಡಲಾಗಿದೆಯೇ ಎಂಬತ್ತಾದಿ ಮಾಹಿತಿಗಳು ಬೀದರ್ ನಗರಸಭೆ ಅಧಿಕಾರಿಗಳಿಂದ ಪಡೆದಿದ್ದು, ಬೀದರ್ ನಗರದಲ್ಲಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ಘಟಕ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಜನಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂಬ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು, ನಾನು ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆ ಆರಂಭವಾದ ದಿನಗಳಿಂದ ಬೀದರ್ ನಗರದಲ್ಲಿಯೇ ವಾಸವಾಗಿದ್ದೇನೆ. ಕೊರೋನಾ ಸಂಬಂಧಿಸಿದ ಸಭೆ ಸಮಾರಂಭಗಳಲ್ಲಿ ತಪ್ಪದೇ ಭಾಗವಹಿಸುತ್ತಿದ್ದೇನೆ ಎಂದರು. ಬಡಾವಣೆಯಲ್ಲಿ ನೀರು, ರಸ್ತೆ, ಚರಂಡಿ ಸಮಸ್ಯೆ ನಿವಾರಣೆಗೆ ಬೀದರ್ ನಗರಸಭೆ ಅಧಿಕಾರಿಗಳಿಗೆ ಹೇಳಿದ್ದೇನೆ. ನಾನು ಕಳೆದ 1 ತಿಂಗಳಿಂದ ಬೀದರ್ ನಗರ ಬಿಟ್ಟು ಹೋಗಿಲ್ಲ. ಸಾರ್ವಜನಿಕರು ತಮ್ಮದೇ ಯಾವುದೇ ಸಮಸ್ಯೆ ಇದ್ದರೆ ನನ್ನ ಗಮನಕ್ಕೆ ತನ್ನಿ, ನಾನು ಕೂಡಲೇ ಸಮಸ್ಯೆಗೆ ಪರಿಹಾರ ಮಾಡಲು ಪ್ರಯತ್ನಿಸುತ್ತೇನೆ ಎಂದರು. ಈ ಸಭೆಯಲ್ಲಿ ಬೀದರ್ ನಗರಸಭೆಯ ಪೌರಾಯುಕ್ತ ಬಿ ಬಸಪ್ಪ ಹಾಗೂ ಬೀದರ್ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಬೇರೆ ಸಮಸ್ಯೆ ನೀರಿಂದಾಗಲಿ ಮತ್ತು ಲಾಸ್ಟ್ ಅದು ಗರೀಬ್ ಕಾಲೋನಿನಲ್ಲಿ ಅಲ್ಲಿ 2-3 ಸಲ ಗರೀಬ್ ಕಾಲೋನಿನಲ್ಲಿ 2 ಮಂತ್ಸ್ ಆಯಿತು. ಇದು ಬೆಳಗ್ಗೆ ಬ್ಯಾಕ್ ಸೈಡ್ ಸರ್. हाँ देखो इसका नंबर मैसेज करो. मैं फोन लगाया तो मैं लगा नहीं फोन ಸೇವ್ ಹುए तो कुछ नहीं ಅದು ಒಳಗಡೆ ಸಿಗಾಕೊಂಡಿದ್ರೆ ಲೇಟ್ ಆಗುತ್ತೆ. ಅದು ಜರ ಪಡೆ ಒಳಗಡೆ वो ऑलमोस्ट वो लेबर काली में 9 बोरर्स है, उसमें 7-8 घंटे है. एक तो है सर. अब एक और भी अब परसों आप रखेंगे वो लेबर काली में अभी पॉइंट बताया. ए मधु सर फुल वार्ड वो ओनी इमीडिएट पूरा ये कर देते हैं, केमिकल से पूरा क्लीन कर देते हैं. ಈಗ ಒಂದು ಈಗ ಮನೆ ಬಂತಂದ್ರೆ ಆ ರೋಡ್ ಎಷ್ಟು ಸ್ಟ್ರೆಚ್ ಇರ್ತದೆ ಮಾಡ್ಬಿಟ್ಟು ಜನಗಳು ಇದು ಮಾಡ್ಕೊಡು, ಅವ್ರಿಗೆ ಅನುಮಾನ ಬರ್ಬಾರ್ದು. ಏನು ಔಷಧಿ ಏನು ಹಾಕ್ಲತ್ತೀರಿ, ಯಾವ್ದಾದ್ರು क्या क्या मिक्स ಸರ್ ಅದು ಸ್ವಲ್ಪ ಅದೇನಿದೆ ಕ್ಲೋರಿನ್ ಇದೆ ಸರ್. ಓಕೆ, ನಮ್ಮ ಬ್ಲೀಚಿಂಗ್ ಅಲ್ಲಿ ಇರುತ್ತೆ ಮತ್ತು ಒಂದು ಕೆಮಿಕಲ್ ಇದೆ. ಬನ್ನಿ ಒಳಗೆ ಮಾಡ್ತೀರಿ ಮತ್ತು ಹೊರಗೆ ಸರ್ ಲಾಕ್ ಮಾಡಿರ್ತಾರೆ. ಬನ್ನಿ ಲಾಕ್ ಓಪನ್ ಇದ್ರೆ ಅವ್ರು ಮಾಡ್ತೀವಿ, ಬಟ್ ಆಕ್ಚುಲಿ ಲಾಕ್ ಮಾಡಿರ್ತಾರೆ. ಅವರು ಮೆಡಿಕಲ್ದವ್ರು ಬಂದು ಅವ್ರು ಲಾಕ್ ಮಾಡಿರ್ತಾರೆ. समस्या है मारबोದು. वो स्प्रे का जो डिस्टेंस है बहुत अच्छा है सर. अच्छा, जहाँ फांके फेंक के भी मार सकते हैं, उतना स्प्रे है. ಎಲ್ಲ ಮೋಟರ್ ಮೇಲೆ ಇದೆ ಸ್ಪ್ರೇ. ಏನು ಸಮಸ್ಯೆ ದೂರದಿಂದನೇ ಮಾಡ್ಬೋದು. पूरा दवा मात्रा में करके पूरा हाँ सर. हाँ सर.
ಆ್ಯಕ್ಚುಲಿ ನಮ್ಮಲ್ಲಿ ಇರೋ ಪ್ರಕಾರ ತಮಗೆ ಗೊತ್ತಿರಂಗೆ ನಮ್ಮಲ್ಲಿ ಅಪ್ಲಿಕೇಶನ್ ಗೂಡಲ್ಲಿ ಇಂಡಿವಿಜುವಲ್ ಇದ್ರೆ ಆಗೋಗಿದೆ ಮನೆ ಅದೊಂದು ಸಮಸ್ಯೆ. ಎಣ್ಣೆ ಆಗಿದ್ದಿಲ್ಲ ಅಂದರೆ ಪರ್ಮಿಷನ್ ಸಿಗೋದಿಲ್ಲ ಸರ್. ಎಣ್ಣೆ ಆಗಿದ್ದಿಲ್ಲ ಅಂದರೆ ಪರ್ಮಿಷನ್ ಸಿಗೋದಿಲ್ಲ. ಎನ್ ಜಿ ಒದವರು ಮನೆ ಕಟ್ಸ್ಕೊಡ್ತಾರೆ, ಪರ್ಮಿಷನ್ ಹೆಂಗೆ ಅಂತ ಕೇಳ್ತಾ ಇದ್ರು. ಸ್ಯಾನಿಟೈಸರ್ ಯಾವ ಏರಿಯಾ ಅಂದ್ರೆ ಫುಲ್ ಆಗಿದೆ. ಡ್ರೈನ್ ಕ್ಲೀನ್ ಮಾಡ್ತಾ ಇದ್ದೀವಿ ಸರ್, ರೆಗ್ಯುಲರ್ ಆಗಿ ಎಲ್ಲ ಕಡೆ ಕ್ಲೀನ್ ಮಾಡ್ತೀವಿ. ಸ್ಪೆಷಲ್ ಆಗಿ ಇದು ಮಾಡ್ತಾ ಇದ್ದೀವಿ. ಎಲ್ಲಿ ಇದಾಗಿದೆ ನಮ್ಗೆ 2 JCB ಯೂಸ್ ಮಾಡಿಕೊಂಡು ನಮ್ಮ ಮ್ಯಾನ್ಯುವಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಡೈಲಿ ಅದೇ ಮಾಡ್ತಾ ಇದ್ದೀವಿ ಸರ್. ಈಗ ಏರಿಯಾ 24/7 ಮತ್ತು ಬೇರೆ ನೀರಿಂದು ಪಾನಿದ ಪ್ರಾಬ್ಲಮ್ಸ್ 24/7 ಏನಿಲ್ಲ ಸರ್. ಚೆನ್ನಾಗಿ ನೀರು ಚೆನ್ನಾಗಿದೆ, ನಡೀತಾ ಇದೆ ಎಲ್ಲ ವಾರ್ಡ್ಸ್ನಲ್ಲಿ ಚೆನ್ನಾಗಿ ನಡೀತಾ ಇದೆ. ಈಗ ಯಾರು ವಾರ್ಡ್ ವೈಸ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಿ ಯಾರಿಗೆ? ಇಲ್ಲ ನಮ್ಮ ಎಲ್ಲ ನಮ್ಮ ಏರಿಯಾ ನೋಡ್ಕೊತಾರೆ. ಮತ್ತು ಅಲ್ಲಿ KVDFCಲಿ ಅವರು ನಾಗರಾಜ್ ಅಲ್ಲ ಸರ್. ಇವತ್ತು ಮಧ್ಯಾಹ್ನ ಮುನ್ಸಿಪಾಲ್ಟಿ ಕಮಿಷನರ್ ಡಬಲಿ ಮತ್ತು ಬೇರೆ ಸ್ಟಾಫ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇನೆ. ಯಾಕಂದರೆ ಕೊರೋನಾನಲ್ಲಿ ಈ ಸಿಸ್ಟಮ್ನಲ್ಲಿ ಏನೇನು ರೆಸ್ಪಾನ್ಸಿಬಿಲಿಟಿ ಮುನ್ಸಿಪಾಲ್ಟಿ ತೊಗೊಂಡಿದ್ದಾರೆ, ಹೆಂಗೆ ಮಾಡ್ಲತ್ತಾರೆ, ಎಸ್ಪೆಷಲಿ ಕ್ಲೀನೆಸ್ ಮತ್ತು ವಾಟರ್ ಸಿಸ್ಟಮ್ ಮತ್ತು ಆ ಏರಿಯಾನಲ್ಲಿ ಸ್ಟೇಷನರ್ ಆ ಓಣಿನಲ್ಲಿ ಆ ಮನೆಗೆ ಎಲ್ಲ ಔಷಧಿ ಒಳ್ಳೆ ರೀತಿಯಿಂದ ಮಾಡ್ಲತ್ತಿರಲಿಲ್ಲ ಅಂತ ಮತ್ತು ಬೇರೆ ಮುನ್ಸಿಪಾಲ್ಟಿ ರಿಲೇಟೆಡ್ ಏನೇನು ಸಮಸ್ಯೆ ಇದೆ ಅದೆಲ್ಲ ಮೀಟಿಂಗಲ್ಲಿ ಮಾತಾಡಿ ಡಿಸ್ಕಸ್ ಮಾಡಿದ್ದೀನಿ. ಮತ್ತು ಸುಮಾರು ಕೆಲಸಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಮಾಡಬೇಕಂತ ಹೇಳಿದ್ದೀನಿ. आज म्यूनसिपाल्टी में कमिश्नर और डबल ही दूसरे इंजीनियर्स दूसरे स्टाफ के साथ मीटिंग लिए इस कोरोना और लॉकडाउन में किस तरह से जिम्मेदारी लिए हैं और किस तरह से जिम्मेदारी निभा रहे हैं, और जिस एरिया में पॉजिटिव केसेस आए हैं उस घर को या उस गली को वहाँ पे पूरी दवा मार रहे नहीं मार रहे, फिर पानी के रिलेटेड, फिर क्लीनेस के रिलेटेड, फिर दूसरे से जो म्यूनसिपाल्टी को रिलेटेड समस्या है, प्रॉब्लम है, उस रिलेटेड में मैं मीटिंग लिया हूँ और उसमें एक जिम्मेदारी से काम करना, उस जिम्मेदारी से रिस्पॉन्सिबिलिटी से करना बल्कि सीरियस डायरेक्शन भी दिया हूँ। और कुछ दूसरी चीज़ें हैं तो डिप्टी कमिश्नर से होंगे, सरकार से होंगे, डिस्ट्रिक्ट इंचार्ज मिनिस्टर से होंगे, उनसे ऑलरेडी बातचीत चल रही है। डेली 1-2 बार बात होती है डिस्ट्रिक्ट इंचार्ज मिनिस्टर से, DC कमिश्नर से और कई रिलेटेड पूरे ऑफिसर से, हेल्थ डायरेक्टर से, DHO से, डॉक्टर से, इस तरह से सभी इस सिचुएशन में जो लोगों से बात करना है, डेली बातचीत फ़ोन पे होती रहती है। तो और आज एक स्पेशल मीटिंग भी लिया हूँ और जो भी आगे प्रॉब्लम्स है पब्लिक को डरने की कोई ज़रूरत नहीं है, सभी व्यवस्था कराने की पूरी कोशिश हो रही है। और हॉस्पिटल में भी पूरे पेशेंट जहाँ है वहाँ पे पूरों को कैमरा बिठाने के लिए बोला हूँ, वीडियो कैमरा। यहाँ पे DC ऑफिस में खुद एक उसका TV रखे तो हॉस्पिटल में क्या हो रहा है मालूम होना, और डायरेक्टर के रूम में भी क्या हो रहा है मालूम होना बोल के सभी रूमों में वीडियो कैमरा बिठाने के लिए बोला हूँ, वो भी चल रही है। तो इस तरह से कई काम हो रहे हैं। अब तो आपको मालूम है कि जब से इंडिया में कोरोना हुआ है, मैं समझता हूँ हाईएस्ट मीटिंग अटेंड किया हूँ, हाईएस्ट बार विज़िट किया हूँ। सबसे ज़्यादा काम करने वाले को लोग बोलते हैं। अब जो चीज़ जो आदमी ज़्यादा काम करता है उसी को उंगली उठाते हैं। तो अभी अगर उनका कुछ प्रॉब्लम है तो उस प्रॉब्लम के बारे में, उनके एरिया में पानी की समस्या है बोले, वो भी आज कमिश्नर को बात किया हूँ उसके बारे में भी। जहाँ समस्या है मैं डायरेक्ट यहीं हूँ। 1 मंथ से एक दिन भी मैं इस बीदर सिटी से कहीं बाहर नहीं गया। जो भी लोग आके मिल रहे हैं उनका पूरा काम करा के दे रहा हूँ। जिनको भी प्रॉब्लम है डायरेक्ट आके मिल सकते हैं।
ಬೀದರ್ ತಾಲೂಕಿನ ಹಮಿಲಪುರ ಗ್ರಾಮದ ಸರ್ವೆ ನಂಬರ್ 101ರ ಸರ್ಕಾರ ಭೂಮಿಯಲ್ಲಿ ರಾತ್ರೋರಾತ್ರಿ ಒಂದು ಸಮುದಾಯದವರು ಅನಧಿಕೃತವಾಗಿ ಸ್ಥಾಪನೆ ಮಾಡಿರುವ ಶಿಲುಬೆ ಕ್ರಾಸ್ ಅನ್ನು ಬೀದರ್ ತಹಸೀಲ್ದಾರ್ ಶ್ರೀಮತಿ ಗಂಗಾದೇವಿ ಅವರ ನೇತೃತ್ವದಲ್ಲಿ ತೆರವು ಮಾಡಲಾಯಿತು. ಗ್ರಾಮದ ಕ್ರೈಸ್ತ ಸಮುದಾಯದ ಜನರು ಸ್ಮಶಾನ ಭೂಮಿಗಾಗಿ ಜಮೀನು ಮಂಜೂರು ಮಾಡಬೇಕೆಂದು ತಹಸೀಲ್ದಾರ್ ಎದುರು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಬೀದರ್ ತಹಸೀಲ್ದಾರ್ ಶ್ರೀಮತಿ ಗಂಗಾದೇವಿ ಅವರು ಮಾತನಾಡುತ್ತಾ, ಬೀದರ್ ತಾಲೂಕಿನ ಹಮಿಲಪುರ ಗ್ರಾಮದ ಸರ್ವೆ ನಂಬರ್ 101ರ ಸರ್ಕಾರಿ ಭೂಮಿಯಲ್ಲಿ ಯಾರೋ ಅನಧಿಕೃತವಾಗಿ ಸ್ಥಾಪನೆ ಮಾಡಿರುವ ಶಿಲುಬೆ ಕ್ರಾಸ್ ಅನ್ನು ತೆರವು ಮಾಡಲಾಗಿದೆ. ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹಮಿಲಪುರ ಗ್ರಾಮದ ಹಿರಿಯ ನಾಯಕರು, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಸೈಯದ್ ಅಬ್ದುಲ್ ಹಮೀದ್ ಅವರು ಮಾತನಾಡುತ್ತಾ, ಬೀದರ್ ನಗರದ ಸುತ್ತಮುತ್ತಲಿನ ಭೂಮಿ ಬೆಲೆ ಹೆಚ್ಚಾಗಿದೆ. ಹೀಗಾಗಿ ಜನರು ಸರ್ಕಾರಿ ಭೂಮಿಯನ್ನು ಕಬ್ಜಾ ಮಾಡಿಕೊಳ್ಳುತ್ತಿದ್ದಾರೆ. ಈ ಸಂಬಂಧ ಅನೇಕ ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಹಮಿಲಪುರ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಅಧಿಕವಿದೆ. ಇದರ ಸಂರಕ್ಷಣೆಯನ್ನು ಬೀದರ್ ಜಿಲ್ಲಾಡಳಿತ ಮಾಡಬೇಕಾಗಿದೆ. ಭೂಮಿ ಬೆಲೆ ಗಗನಕ್ಕೇರಿದ್ದರಿಂದ ಜನರು ಸರ್ಕಾರಿ ಭೂಮಿಯನ್ನು ಕಳಪಡಿಸುವ ಹುನ್ನಾರ ನಡೆಸಿದ್ದಾರೆ. ಇದನ್ನು ಬೀದರ್ ಜಿಲ್ಲಾಡಳಿತ ತಡೆಯಬೇಕೆಂದು ಮನವಿ ಮಾಡಿಕೊಂಡರು. ಹಮಿಲಪುರ ಗ್ರಾಮದ ಮಹಿಳೆಯೊಬ್ಬರು ಮಾತನಾಡುತ್ತಾ, ಈ ಗ್ರಾಮದಲ್ಲಿ ಕ್ರೈಸ್ತ ಸಮುದಾಯದವರಿಗೆ ಸ್ಮಶಾನ ಭೂಮಿ ಇಲ್ಲ. ಸತ್ತರೂ ಮೀರಗಂಜ್ ಗ್ರಾಮದಲ್ಲಿರುವ ಸ್ಮಶಾನ ಭೂಮಿಯಲ್ಲಿ ಶವ ಸಂಸ್ಕಾರ ಮಾಡಬೇಕಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬೀದರ್ ತಹಸೀಲ್ ಕಚೇರಿಯ ಸಿಬ್ಬಂದಿಗಳು, ಹಮಿಲಪುರ ಗ್ರಾಮಸ್ಥರು ಇದ್ದರು. ಕಂಬ ಏನಾಗ್ತದ ಅದು ಒಳಗಿನ ತೆಗಿಯೋ ಸಿಮೆಂಟ್ ಹಾಕ್ಯಾರ. ठीक है. अगं कल क्या ಸ್ವಲ್ಪ ಅಡ್ವಾನ್ಸ್ ಫೋನ್ ಮಾಡ್ರಿ. ಆ ಕಡೆ ಬೇರೆ ಇದಾವಲ್ಲ, ಇನ್ನು ಆ ಕಡೆ ಸ್ವಲ್ಪ ಡಿಸ್ಟೆನ್ಸ್ ಇಲ್ಲ ನೋಡ್ರಿ. ಆಗಲ್ಲ ನಡೆ. ಉಮಾಕಂತ್ ನಡೀರಮ್ಮ, ನಡೀರಿ ನೀವು ನೋಡ್ರಿ ನಡ್ರಿ. ಓಯ್ ನಡೆ. ಯಾಕಂತಾರ ಇಲ್ಲಿ ಯಾರು ಹುಡುಗರಂದ್ರೆ ಹೇಳಕ್ ಬರಲ್ಲ. ಹೋಗ್ರಿ ನೋಡ್ರಿ. ಹೋಗಲ್ಲ ನಡಿ, ಮುಖಕ್ಕೆ ಒಬ್ರು ಬಿ ಹಾಕೊಂಡಿಲ್ಲ ಮತ್ತೆ ಬಂದಿರ್ತೀರಿ. ಬೇರೆ ಕೇಸ್ ಹಾಕೋದು ಮಕ್ಕಳಿಗೆ. ಯಾವ ಅವ್ ಗಾಡಿ ಚಾವಿ ಕಿತ್ಕೊ ಮೊಬೈಲ್ನಾಗ ಮಾತಾಡ್ಕೊತ ಗಾಡಿ ಚಾಲು ಮಾಡ್ತಾವ. ಗಾಡಿ ತಗೋದು ಯಾರ್ದ ನೋಡು. ಎಷ್ಟು ವಯಸ್ಸು ಎಷ್ಟು ಕೇಳೋ, ಲೈಸೆನ್ಸ್ ಅದನ್ನು ಚೆಕ್ ಮಾಡು. ಹಿಡ್ಕೊಂಬವ್ನು. ತಗೊಂಬ ಈ ಕಡೆ ತಗೊಂಡು ಬಾ. ಈ ಕಡೆ ಅದಂತ ऐसा बात करते हैं. अरे सुबह जाके बिना था हमारे ले ले रहे भाई, हमारे कुछ भी कौन है, हम क्या करेंगे जानने कितनी आते हैं गवर्नमेंट जाता है.
ಅಮಲಾಪುರನ ಇದು ಅಮಲಾಪುರ ಗ್ರಾಮ ಸರ್ವೆ ನಂಬರ್ ಏನು ಬರ್ತಾ ಇದು 101 ಸರ್ವೆ ನಂಬರ್ನಲ್ಲಿ ಈಗೇನು ಈ ಗ್ರಾಮದವರು ಅವರ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಅದನ್ನು ಡಿ ಸಿ ಸರ್ ಹತ್ರ ಚರ್ಚೆ ಮಾಡಿ ಈ ಸರ್ವೆ ನಂಬರ್ನಲ್ಲಿ ಏನಿದೆ ಅನ್ನೋದು ನೋಡಿ ಒಂದ್ಸರಿ ನಾವು ಇದು ಮಾಡಿಕೊಂಡು ಗ್ರಾಮದ ಜನಗಳಿಗೆ ಪರಿಹಾರ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದು ಏನಕ್ಕೆ ಅಂತ ನಮಗೂ ಇನ್ನೂ ಗೊತ್ತಿಲ್ಲ. ಅವ್ರು ಯಾರು ಮುಖಂಡರುಗಳು ಕೂಡ ಯಾರು ಒಬ್ಬರು ಬರ್ತಿಲ್ಲ ಮುಂದಕ್ಕೆ, ಏನು ಕಾರಣಕ್ಕೋಸ್ಕರ ಅಂತ ಗೊತ್ತಾಗ್ತಾ ಇಲ್ಲ. ಇದು ಅದೇ ಸರ್ ಹತ್ರ ಒಂದ್ಸರಿ ಅವ್ರಿಗೆ ಸರ್ಗೆ ಭೇಟಿ ಮಾಡೋಕ್ಕೆ ಅನಧಿಕೃತ ಅಂತ ಹೇಳ್ದೆ. ನಮ್ಮ ಗೌರ್ಮೆಂಟ್ ಲ್ಯಾಂಡ್ ಇದು, ಗೌರ್ಮೆಂಟ್ ಲ್ಯಾಂಡಲ್ಲಿ ಅನಧಿಕೃತವಾಗಿ ತಲೆ ಎತ್ತಿದ್ದಾವೆ. ಅದನ್ನು ನಾವು ಇವಾಗ ಯಾವ್ದು ಎಲ್ಲಿದೆ ಏನು ಸರ್ವೆ ನಂಬರ್ನ ಇದನ್ನು ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಂಡು ಇದು ಮಾಡ್ತಿದ್ದೀವಿ. और बोले तो ये गांव में जो गवर्नमेंट लैंड ज़्यादा है उसके वास्ते अब क्या गवर्नमेंट लैंड का बहुत डिमांड होगा, रेट बढ़ गया, उस हिसाब से पब्लिक क्या है गवर्नमेंट लैंड है चलो मैं पकड़ा तो मेरे को मिलती है, मैं पकड़ा तो मेरे को मिलती है, सब आके क्या कर रहे हैं एक में एक लड़ ले रहे हैं, झगड़ा कर ले रहे हैं. इसको गवर्नमेंट को कई बार इन्फॉर्मेशन दिए भी, अप्लीकेशन दिए भी, गवर्नमेंट कुछ करने को तैयार नहीं. गवर्नमेंट खुद गवर्नमेंट की निगरानी गवर्नमेंट ज़मीन की कर ली तो झगड़े ही नहीं होते, मगर कितने भी अर्जी वहीं सड़ जाती मगर कुछ नहीं करती गवर्नमेंट. अब क्या होगा मालूम, गांव के नज़दीक के ज़मीन पूरे बहुत डिमांड के हो गई. अब लोग रातों में आकर कब्जे कर ले को ये झंडे गाड़ रहे हैं, वो कर रहे हैं. अब यहाँ पे फसाद होने का टाइम आ रहा है. उसके लिए हम इन्फॉर्मेशन दे रहे हैं आपको कि इसको कंट्रोल करो और जितना हो सके लीगल काम करो और गवर्नमेंट जानिब से इसका हिफाजत करो. इस लैंड का सर्वे कराओ सर, सर्वे कराओ. इस गांव को गवर्नमेंट लैंड के बारे में क्या होता है, मेरी ज़मीन बिल्कुल अदालतों में झगड़े कर लेते जा रहे हैं लोग. मेरी ज़मीन तेरी है गैरान सरकारी, उसको तो गवर्नमेंट की ज़मीन बोलते ना, वो भी जाके क्या कर रहे हैं कोर्ट कचहरी को चले आ रहे. पब्लिक परेशान हो रहे, सालों से केस चल रहा है, केस वहाँ अदालत में सड़ेवाश है, इधर हाथापाई कर ले रही पब्लिक. इस वास्ते गवर्नमेंट से हमारी रिक्वेस्ट है जितना हो सके जल्दी गवर्नमेंट लैंड जितने हैं उसकी हिफाजत करो, सर्वे करो. उसके बाद गवर्नमेंट जो लीगल क्या करना है गवर्नमेंट जिम्मेदार रहती है. वो पब्लिक है, गरीब है, तो कुछ रिक्वेस्ट कर रहे हैं तो आप अगर उन पर रहम करके अगर उनको दिए तो बहुत खुशी की बात है. गरीब लोग खरीद नहीं सकते, ये प्लाट दुनिया के कीमती है. उस वजह से कब्जा कर लेके कुछ लोग बेच ले रहे हैं इलीगल, तो उसको भी कोई पकड़ने वाला नहीं. कितने के अप्लीकेशन दिए तो कोई एक्शन लेते नहीं. ಬಲೆ ಅಪ್ಲಿಕೇಶನ್ ಕೊಟ್ಟಿದ್ವಿ ಸರ್, ಈಗ 3 ಸರಿ 4 ಸರಿ ಬಂದ್ರೆ ಅವ್ರ ಅಪ್ಲಿಕೇಶನ್ ಕೊಟ್ಟಿದ ಮೇಲೆ 4 ಸರಿ ಬಂದು ಕಬ್ಜಾ ಮಾಡತ್ತಾರ. ನಾವು ಕೊಟ್ಟಿದ್ದೀವಿ ಹುಳ್ಯಾರ ಸರ್ ಮಕ್ಕಳು, ನಮ್ಗೆ ಯಾರು ಬಿ ಕೇರ್ ಮಾಡಲ್ಲ ಹೊಂಟಾರ. ಯಾ ಲೀಡರ್ಗಳು ಬಿ ಕೇರ್ ಮಾಡೋ ಹೊಂಟಾರ, ಯಾ ಪೊಲೀಸ್ ಅಫಸರ್ ಕೇಳ ಹೊಂಟಾರ, ಯಾ ಇನ್ಸ್ಪೆಕ್ಟರ್ ಬಿ ಕೇರ್ ಮಾಡೋ ಹೊಂಟಾರ. ನಾವು ನಮ್ಮ ಪರಿಸ್ಥಿತಿ ಯಾರು ಬಿ ಕೇಳ ಹೊಂಟಾರ ಸರ್. ನಮ್ಮ ಪರಿಸ್ಥಿತಿಗೆ ನೀವೇ ನ್ಯಾಯ ಮಾಡ್ಬೇಕು. ನೀವು ನ್ಯಾಯ ಮಾಡೇ ನಮಗೆ ಇದು ಮಾಡ್ರಿ. ನೀವು ಈಗ ಹುಳಿದ ಕೆತ್ತಕ್ಕಿರಲ್ಲ, ನೀವು ಅದಕ್ಕೆ ಕೆತ್ತಿಂದ ನೀವೇ ನ್ಯಾಯ ಮಾಡ್ರಿ. ನಮಗೆ ಊರ್ದವ್ರಿಗೆ ಏನು ಸಮಾಧಿ ಹುಳಕ್ ಜಾಗ ಕೊಡ್ತಾರೆ, ನಮ್ಮ ಮನೆ ಜಾಗ ಕೊಡ್ತಾರೆ, ನಮ್ಮ ಮಕ್ಕಳು ನಮ್ಮ ಮನೆ ನೋಡ್ತಾರೆ. ಒಂದೊಂದು ಮನ್ಯಾಗ 10 ಮಂದಿ ಮಕ್ಕಳು ಇದ್ದಿದ್ದೇವೆ, ಗಂಡ ಹೆಂಡತಿ ಕುಂತು ಓಸ್ ಮಕ್ಕಳೆಲ್ಲ ನಮ್ಮ ಮನೆ ಹೊರ. ಈಗ ನಮ್ಮ ಮನೆಗಳು ನೋಡಿ ನಮ್ಮ ಪರಿಸ್ಥಿತಿ ನೋಡಿ ನೀವೇ ನ್ಯಾಯ ಮಾಡಿ. ನೀವು ನ್ಯಾಯ ಮಾಡಿ ನಮಗೆ ಕಂಬಗಳು ಕೆತ್ತಕ್ರಿ ಅಂದ್ರೆ ನಮಗೆ ಬಿ ಅಲ್ಲೇ ಕೊಯ್ದು ಕೊಡ್ತೀರಿ. ಅದನ್ನ ಮಾಡಿ ನೀವೇ ನ್ಯಾಯ ಮಾಡಿ. ನಮ್ಮಲ್ಲಿ ಯಾರು ನಮ್ಮ ದೊಡ್ಡಾಗ ಯಾವ ಲೀಡರ್ ಬಿ ಇಲ್ಲ. ಈಗ ನಾವು ಹುಟ್ಟಿ ಹಿಡಿದು ಒಬ್ಬರು ಬಿ ನಮ್ಮ ದೊಡ್ಡ ಗೆದ್ದಲ್ರಿ, ಯಾರು ಬಿ ಲೀಡರ್ಗಳು ನಮ್ಮ ದೊಡ್ಡ ಬಿ ಎಲ್ಲ ಅವರೇ ಗೆದ್ದಿತ್ತಾರ, ಅವರಿಗೆ ಒಟ್ಟು ಹಾಕ್ತೇವೆ, ಅವರೇ ಗೆದ್ದಿತ್ತಾರ. ಮತ್ತೆ ನಮಗೆ ಹಿಂಗೆ ಮಾಡ್ತಾರೆ. ಈಗ 4 ಜಾಗ ಕಬ್ಜಾ ಮಾಡ್ಕೊಂಡಾರ ನೋಡ್ರಿ. ಬಂದ್ ರುದಿನವರಿಗೆ ಕಬ್ಜಾ ಮಾಡ್ಕೊಂಡಾರ, ಹೆಣ್ಮಕ್ಳಿಗೆ ಬೇರೆ ಕಬ್ಜಾ ಮಾಡ್ಕೊಂಡಾರ, ಊರ್ದವ್ರಿಗೆ ಬೇರೆ ಕಬ್ಜಾ ಮಾಡ್ಕೊಂಡಾರ. ಸಮಾಧಿ ಜಾಗ ನಮಗೊಂದು ತಟಕ್ ಜಾಗ ಅದ, ಅದ್ರಾಗೆ ಮೀರಗಂಜರ್ ನಾವು ಆಗಿದ್ದೇವೆ. ಮಕ್ಕಳಿಗೆ ಸುದೇ ಅವ್ರು ಇಲ್ಲಿನ ಜಾಗ ಬೀದರ್ ಜಿಲ್ಲೆ ಒಳಗೊಂಡಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರುವ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್-19 ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಬೇಕು ಒತ್ತಾಯಿಸಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವೀರ ಕನ್ನಡಿಗರ ಸಂಸ್ಥೆ ಅಧ್ಯಕ್ಷರಾದ ಸುಬ್ಬಣ್ಣ ಕರಕನಳ್ಳಿಯವರು ಮಾತನಾಡುತ್ತಾ ದೇಶದ ಜನತೆಗೆ ಊಟ, ವಸತಿ, ಉದ್ಯೋಗ, ಶಿಕ್ಷಣ ಮತ್ತು ಆರೋಗ್ಯ ಭಾಗ್ಯ ಪಡೆಯುವುದು ಸಂವಿಧಾನಬದ್ಧ ಹಕ್ಕಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೋವಿಡ್-19 ಕೊರೋನಾ ಸೋಂಕಿತರಿಗೆ ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದೊರೆಯುವಂತೆ ಮಾಡಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಚಿಕಿತ್ಸೆಯ ಹೆಸರಿನಲ್ಲಿ ರೋಗಿಗಳಿಂದ ಅನೇಕ ಹಣ ಲೂಟಿ ಮಾಡಿದ್ದಾರೆ. ಈಗ ಖಾಸಗಿ ಆಸ್ಪತ್ರೆಯ ವೈದ್ಯರು ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಮುಂದೆ ಬರುತ್ತಿಲ್ಲ. ರಾಜ್ಯ ಸರ್ಕಾರ ಖಾಸಗಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಬೇಕು ಎಂದು ಸರ್ಕಾರದಿಂದ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿದರು.
ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಾಯಿ ಶಿಂದೆ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆ ವೈದ್ಯರು ಮನಮಾನಿ ನಡೆಸುತ್ತಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿಗಳ ವಿರುದ್ಧ ದೂರು ನೀಡುವ ಮೂಲಕ ಬೀದರ್ ಜಿಲ್ಲಾಡಳಿತಕ್ಕೆ ಅಪಮಾನ ಮಾಡಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆಯಲ್ಲಿ ಕೋವಿಡ್-19 ಕೊರೋನಾ ಸೋಂಕು ಹತೋಟಿಗೆ ತರಲು ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮೊಳೇಕರ್, ಪುಷ್ಪರಾಜ್ ಮೇತ್ರೆ, ಮಹೇಂದ್ರ ಕುಮಾರ್ ಹೊಸಮನಿ, ಸಂಗಮೇಶ್ ಭಾವಿದೊಡ್ಡಿ, ಮಂಗಲ ಮರ್ಕಲ್ ಮತ್ತು ರಾಣಿ ವಡ್ಡೆ ಅವರು ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು. ಇವತ್ತು ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ರುದ್ರೇಶ್ ಗಾಳೆ ಅವರ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಬರೆದಿದ್ದೇವೆ. ಆ ಮನವಿ ಪತ್ರದಲ್ಲಿ ಏನಿದೆ ಅಂತಂದರೆ, ಈಗ ಕರ್ನಾಟಕ ರಾಜ್ಯದಾದ್ಯಂತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊರೋನಾ ವೈರಸ್ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಏಕಂತಂದರೆ ಊಟ, ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯ ಇವು ಸಂವಿಧಾನಿಕ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕುಗಳನ್ನಾಗಿದ್ದು, ಈ ಹಕ್ಕುಗಳನ್ನು ಕಲಿಸಿಕೊಳ್ತಕ್ಕಂಥ ಖಾಸಗಿ ವೈದ್ಯರ ನೀತಿಯನ್ನು ನಾವು ಖಂಡಿಸ್ತೇವೆ. ಒಳ್ಳೆಯ ಸಮಯದಲ್ಲಿ ಬಂಡವಾಳವನ್ನು ಮಾಡಿಕೊಂಡು ಸಾರ್ವಜನಿಕರಿಂದ ಹಣ ವಸೂಲಾತಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಕರ್ನಾಟಕ ರಾಜ್ಯಕ್ಕೆ ಅಲ್ಲದೇ ಇಡೀ ದೇಶಕ್ಕೆ ಸಂಕಷ್ಟವನ್ನು ಬಂದಿದೆ. ಆ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಖಾಸಗಿ ಸಾರ್ವಜನಿಕ ಆಸ್ಪತ್ರೆಯವರು ಕೊರೋನಾ ರೋಗಿಗಳಿಗೆ ಮತ್ತು ಸಾಮಾನ್ಯ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ವೈದ್ಯರ ಸೇವೆ ಅಪಾರವಾದ ಸೇವೆಯಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಜೀವನ ರಕ್ಷಣೆಗೆ ವೈದ್ಯಕೀಯ ಸೇವೆ ಅತ್ಯವಶ್ಯಕವಾಗಿದ್ದು, ಕೆಲವು ವೈದ್ಯರು ತಮ್ಮ ಹಠತನದಿಂದ ಈ ಸೇವೆಗೆ ಅವಗೌರವವನ್ನು ತರ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಗಾಗಲಿ ಮತ್ತಿತರ ಅಧಿಕಾರಿಗಳಿಗಾಗಿ ಅವಾಚ್ಯ ಶಬ್ದಗಳಿಂದ ಅವರ ವಿರುದ್ಧ ದೂರುಗಳನ್ನು ನೀಡುವುದನ್ನು ನಾವು ಒಳ್ಳೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಲಕ್ಷಣವಲ್ಲ ಅಂಥೇಳಿ ಈ ಸಂಘಟನೆ ವತಿಯಿಂದ ಹೇಳ್ತಾ ಇದ್ದೀವಿ. ಇವತ್ತು ರಾಜ್ಯದ ಈ ನಮ್ಮ ವಿಷಯವನ್ನು ಸ್ಪಂದನೆ ಮಾಡಿ ರಾಜ್ಯದ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್-19 ಕೊರೋನಾ ವೈರಸ್ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಎಲ್ಲ ತಾಲೂಕಾ ಆರೋಗ್ಯ ಆಸ್ಪತ್ರೆಗಳಲ್ಲಿ ಕೊರೋನಾ ರೋಗಿಗಳ ಚಿಕಿತ್ಸೆ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ವೈದ್ಯಕೀಯ ಇದನ್ನು ಕೊಡಬೇಕಂತೇಳಿ ಇವತ್ತು ವಿಶ್ವ ಕನ್ನಡಿಗರ ಸಂಸ್ಥೆಯ ಅಧ್ಯಕ್ಷನಾಗಿ ಸುಬ್ಬಣ್ಣ ಕರಕನಳ್ಳಿ ತಮ್ಮಲ್ಲಿ ಮಾಧ್ಯಮದ ಮುಖಾಂತರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ದಿನ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ಒಂದು ಮನೆ ಕೊಟ್ಟಿದ್ದೆವು. ಅದು ಏನಂದ್ರೆ ಇವತ್ತೇನು ಬೀದರ್ ಜಿಲ್ಲೆದಾಗ ಇದು ನಡೆದ ವೈದ್ಯ ಅಧಿಕಾರಿಗಳದು ಇದೊಂದು ಮಾನ್ಯ ಜಿಲ್ಲಾಧಿಕಾರಿಗಳ ವಿರುದ್ಧ ಏನು ದೂರನ್ನು ಕೊಟ್ಟಿದಾರ, ಅದಕ್ಕೆ ನಾವು ಖಂಡಿಸ್ತೀವಿ. ನಾವು ಯಾಕಂದ್ರೆ ಇಂಥ ಒಂದು ನಿಷ್ಠಾವಂತ ಅಧಿಕಾರಿಯಾಗಿ ಒಂದು ಬೀದರ್ ಜಿಲ್ಲೆಯಲ್ಲಿ ಬಂದಾರ, ಒಂದು ಒಳ್ಳೆಯ ಕಾರ್ಯ ನಿರ್ವಹಿಸ್ತಿದ್ದಾರ. ಅಂಥವರಿಗೆ ಒಂದು IAS ಅಧಿಕಾರಿಗೆ ಅವರಿಗೂ ಒಂದು ದೂರನ್ನು ಕೊಡ್ತಾರಂದ್ರೆ ಸಾರ್ವಜನಿಕರದ ಪರಿಸ್ಥಿತಿ ಏನಾಗಿರ್ಬೋದು, ಮತ್ತು ಇದು ಹೈಯರ್ ಆಫೀಸರ್ಗಳಿಗೆ ಇಂಥ ಧಮಕಿ ಹಾಕ್ಲತ್ತಾರಂದ್ರೆ ಬಡ ರೋಗಿಗಳಿಗೆ ಏನಾಗ್ಬೋದು, ಸಾರ್ವಜನಿಕರಿಗೆ ಏನಾಗ್ಬೋದು. ಇದು ಖಂಡನೀಯ. ಅದು ಆಮೇಲೆ ಇದು ಏನು ಮಾಡ್ತಾಯಿದ್ದಾರೆ, ಇವರು ಅಂಜಿಕೆ ಹಾಕೋ ಕೆಲಸ ಮಾಡ್ತಾಯಿದ್ದಾರೆ. ಯಾರು ವೈದ್ಯಾಧಿಕಾರಿಗಳು ಆಗಲಿ ಮತ್ತು DHO ಆಗಲಿ ಇದು ನಾವು ಖಂಡಿಸ್ತೇವೆ. ಇದು ನಾವು ಉಗ್ರವಾಗಿ ಮುಂದೆ ಇದು ಕೋವಿಡ್ ಇರ್ತಿದ್ದಿಲ್ಲ ಅಂದ್ರೆ ಇವತ್ತಿನ ದಿನ ಭಾಳ ಉಗ್ರವಾಗಿ ಹೋರಾಟ ಮಾಡ್ತಿದ್ದೀವಿ. ಆದರೆ ಮುಂದೆ ಬರೋ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಇದು ಎಚ್ಚರಿಸ್ತೀನಿ.
ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೇಳುವ ಎಲ್ಲ ಜನರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ತಲಾ ಕುಟುಂಬಕ್ಕೆ ಕನಿಷ್ಠ 200 ದಿವಸಗಳು ಉದ್ಯೋಗ ನೀಡಬೇಕು, ಕೂಲಿ ಹಣವನ್ನು ಕನಿಷ್ಠ 600 ರೂಪಾಯಿಗಳಿಗೆ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿ ಸೆಂಟ್ರಲ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್, ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಿಐಟಿಯು ಸಂಘಟನಾ ಸಮಿತಿಯ ಬೀದರ್ ಜಿಲ್ಲಾ ಸಂಚಾಲಕರಾದ ಆರ್.ಪಿ. ರಾಜ್ ಅವರು ಮಾತನಾಡುತ್ತಾ ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆಯ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಕುಟುಂಬಕ್ಕೆ 7,500 ರೂಪಾಯಿ ಮಾಸಿಕ ವೇತನ ನೀಡಬೇಕು, ರಾಜ್ಯ ಸರ್ಕಾರ ಕೂಲಿ ಕಾರ್ಮಿಕರಿಗೆ ಮಾಸಿಕ 10,000 ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಸಂಘಟನಾ ಸಮಿತಿಯ ಬೀದರ್ ಜಿಲ್ಲಾ ಸಂಚಾಲಕರಾದ ಶಿವಗೊಂಡ ನಾಗೂರ್ ಅವರು ಮಾತನಾಡುತ್ತಾ ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆಯ ಸಂದರ್ಭದಲ್ಲಿ ಎಲ್ಲ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಮಾಸಿಕ 10 ನಮೂನೆಯ ಆಹಾರ ಪದಾರ್ಥ ನೀಡಬೇಕು. ಅಕ್ಕಿ ಒಂದೇ ಕೊಟ್ಟರೆ ಸಾಲದು, ಅಕ್ಕಿ ಜೊತೆ ಬೇಳೆ, ಜೋಳ, ಸಿಹಿ ಎಣ್ಣೆ, ಉಪ್ಪು, ಖಾರ ನೀಡಬೇಕೆಂದು ಆಗ್ರಹಿಸಿದರು. ಬೀದರ್ ಜಿಲ್ಲೆಯ ಔರ ತಾಲೂಕಿನ ನಾಗೂರ್ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ. ಈ ಕುರಿತು ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ನೀಡಲಾಗುವುದೆಂದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಬೀದರ್ ತಾಲೂಕಾ ಸಂಚಾಲಕರಾದ ಸಿದ್ದಪ್ಪ ಹನುಮಂತ್ ಅವರು ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು. ಹೆಚ್ಚಿಗೆ ಮಂದಿ ಕರ್ಕೊಂಡು ಬೀದರ್ ಜಿಲ್ಲಾ ಅಧಿಕಾರಿ ಮುಖಾಂತರ ಏರಿಕೆ ಅಳವಡಿಸಿಕೊಳ್ಳುವ ಆರ್ಥಿಕ ಬಿಕ್ಕಟ್ಟು ಮತ್ತು ಇನ್ನೊಡನೆ ಕೋವಿಡ್-19 ಇದರ ಸಂಕಟದಲ್ಲಿ ಅತ್ಯಂತ ಗಂಭೀರವಾಗಿ ಎದುರಿಸುತ್ತಿರುವ ನಮ್ಮ ಸರ್ಕಾರ ರಕ್ಷಣೆ ತೊಡಬೇಕಾದ ಸಂದರ್ಭದಲ್ಲಿ ಅವುಗಳನ್ನು ಪರಿಮಾಣಿಕವಾಗಿ ಎದುರಿಸಿ ಜನದು ತಿದ್ದುಪಡಿ ಕಾಯ್ದೆಯನ್ನು ಹಾಗೂ ಸಾರ್ವಜನಿಕ ರಂಗದ ಕೈಗಾರಿಕೆಗಳು ಹಾಗೂ ಹಣಕಾಸು ಸಂಸ್ಥೆಗಳನ್ನು ಖಾಸಗೀಕರಣ ಹೇಳ್ರಿ ಜರ ಏನೋ ಕೋವಿಡ್-19ನಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರಿಗೆ ಕೆಳಗಿಂದ ಮೇಗ ತನಕ ಎಲ್ಲರಿಗೆ ಉಚಿತವಾದ ಒಂದು ಚಿಕಿತ್ಸೆಯನ್ನು ಕೊಡಬೇಕು. ಅವರಿಗೆ ಯಾರಿಗೂ ಒಂದು ಸುರಕ್ಷಿತವಾದಂಥ ರೀತಿಯಲ್ಲಿ ಯಾವುದೇ ಗೌರ್ಮೆಂಟು ಇನ್ನೂ ಅವರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ. ಅದನ್ನು ಒತ್ತಡ ಮಾಡ್ತಾಯಿದ್ದೀವಿ. ಅದರಲ್ಲಿ ಮಾಡತಕ್ಕಂಥ ಅಣ್ಣ ತಮ್ಮರು ಕೊರೋನಾ ಬಂದಿದ್ದಾರೆ, ಅವರಿಗೆ ಮನೆಗಳಿಗೆ 7,500 ರೂಪಾಯಿ ಅವರಿಗೆ ತಿಂಗಳಿಗೆ ಸಂಬಳವನ್ನು ಕೊಡಬೇಕು. ಅವರು ಎಲ್ಲರೂ ಕಷ್ಟದಲ್ಲಿದ್ದಾರೆ. ಅದೇ ರೀತಿ ಈ ಕೊರೋನಾ ಅವಧಿಯಲ್ಲಿ ಲಾಕ್ಡೌನ್ ಅವಧಿಯಲ್ಲಿ ಮನೆಯಲ್ಲಿ ಉಳಿಯತಕ್ಕಂಥ ನಮ್ಮ ಅಣ್ಣ ತಮ್ಮರು ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಅವರಿಗೆ ಸಹಾಯವಾಗಿ ಒಂದು 10,000 ರೂಪಾಯಿ ತಿಂಗಳಿಗೆ ಅಂತ ಕೊಟ್ಟರೆ ಅವರು ಭಾಳ ಚೆನ್ನಾಗಿರ್ತದೆ. ಇಲ್ಲಂತಂದ್ರೆ ಇವತ್ತು ನಾಳೆಗೆ ಅವ್ರ ಪರಿಸ್ಥಿತಿ ಭಾಳ ಗಂಭೀರವಾಗಿ ಬಂದಿದೆ. ಇದನ್ನು ಮತ್ತೆ ನಾವು ಹೇಳ್ತಾ ಇದ್ದೀವಿ, ಅದನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಅವರಿಗೆ 10,000 ರೂಪಾಯಿ ಕಂಪಲ್ಸರಿ ಕೊಡಬೇಕು. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಜನರು ಕಷ್ಟಪಡ್ತಾ ಇದ್ದಾರೆ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೊಡ್ತಾ ಇಲ್ಲ. ಬೀದರಲ್ಲಿ ಅಂತೂ ಕೆಲಸ ಕೊಡ್ತಾ ಇಲ್ಲ. ಅವರಿಗೆ ದಿನ ಕೂಲಿ 600 ರೂಪಾಯಿ ಮಾಡಿ 200 ದಿನ ವರ್ಷದಲ್ಲಿ 200 ದಿನ ಅವರಿಗೆ ಕಂಪಲ್ಸರಿ ಏನಪ್ಪ ಅಂದ್ರೆ ಕೆಲಸ ಕೊಡಬೇಕು. ಅಕ್ಕ ತಂಗಿರ ಅಣ್ಣ ತಮ್ಮರು ಕೂಲಿ ಕೆಲಸ ಮಾಡತಕ್ಕಂಥ ಎಲ್ಲರೂ ಏನಪ್ಪ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಭಾಳ ಕಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೊಡಬೇಕು, 200 ದಿನ ಕೊಡಬೇಕಂತೇಳಿ ಬೇಡ್ಕೊತೀವಿ. ಮತ್ತು ಏನಪ್ಪ ಅಂದ್ರೆ ಈ ಕೊರೋನಾದಲ್ಲಿ ಕೆಲಸ ಮಾಡತಕ್ಕಂಥ ಫ್ಯಾಮ್ಲಿಗೆ ಬಿಲ್ಕುಲ್ 7,500 ರೂಪಾಯಿ ಅವರಿಗೆ ಕೊಡಲೇಬೇಕು. ಇಲ್ಲಾಂತಂದ್ರೆ ಅವ್ರನ್ನ ಬದುಕತಕ್ಕಂಥ ಜನಗಳು ಇಲ್ಲ ಅಂತೇಳಿ ನೀವು ಬೇಡ್ಕೊತಾ ಇದ್ದೀವಿ. ಇವತ್ತು ಕೆಲಸ ಏನು ಮಾಡ್ತಾ ಇದ್ದಾರಲ್ಲ, ಯಾರೇ ಇರಲಿ, ಅವರು ಗೌರ್ಮೆಂಟ್ ಸರ್ವೆಂಟ್ ಇರಲಿ, ಅವರು ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ವೈದ್ಯಕೀಯರು ಇರಲಿ, ಯಾರೇ ಸಿಬ್ಬಂದಿ ಇರಲಿ, ಅವ್ರಿಗೇನಾಗಿದೆ ಅಂತಂದರೆ ಇವತ್ತು ಅವ್ರಿಗೆ ಕೊರೋನಾ ಬಂದರೆ ಅವರು ಫ್ಯಾಮ್ಲಿ ಅವರು ಇವತ್ತು ರೋಡ್ ಮೇಲೆ ಇಳಿಬೇಕಾಗ್ತೆ. ಅವ್ರಿಗೆ ಕೂಡ ಪರಿಹಾರ ಕೊಡಬೇಕು. ಮತ್ತು ಬಡತನ ರೇಖೆಗಿಂತ ಕೆಳಗಿರುವ 10 ಸಾಮಗ್ರಿ ಮತ್ತು
ಅವರಿಗೆ ರಾಷನ್ನು ಒಂದೇ ಗೋಧಿ ಅವ್ರು ಕೊಟ್ಟರೆ ಅವರು ಸಾಕಾಗಲ್ಲ. ಅವ್ರಿಗೆ ಎಣ್ಣೆ ಮತ್ತು ವಿತರಣೆ ಎಲ್ಲಿಗೆ ಹೋಗ್ತಾ ಇದೆ? ಇವತ್ತು ಹೇಳ್ತಾ ಇದ್ದೀರಿ, ಸಾಕಷ್ಟು ಹೇಳ್ತಾ ಇದ್ದೀರಿ, ಇವತ್ತು ನಾವು ಅದು ಕೊಡ್ತೇವೆ ಇದು ಕೊಡ್ತೇವೆ. ಖಾಲಿ ಅಕ್ಕಿ ಕೊಟ್ಟರೇನು ಅದಕ್ಕೆ ಖಾರ ಉಪ್ಪು ಎಣ್ಣೆ ಏನೇ ಹತ್ತಲ್ಲ. ಅವರನ್ನು ಇವತ್ತೇನೇ ಸಿಟಿದಾಗಿಲ್ಲ, ಗ್ರಾಮೀಣ ಭಾಗದಲ್ಲಿ ನಡ್ರಿ ನೀವು, ಭಾಳಷ್ಟು ಕೊರತೆ ಇದೆ. ಇವತ್ತು ಒಬ್ಬರು ಕೆಲಸಕ್ಕೆ ಹೋಗ್ತಾ ಇಲ್ಲ. ನರೇಗಾ ಯೋಜನೆಯಲ್ಲಿ ಇವತ್ತು ನನ್ನ ನಾಗೂರ ಗ್ರಾಮ ಪಂಚಾಯತನ್ನು ವಿಸಿಟ್ ಮಾಡಿದಾಗ ಅಲ್ಲಿ ಏನಿದೆ ಅಂತಂದರೆ, ನಾಗೂರ ಗ್ರಾಮ ಪಂಚಾಯತ್ PD ಅವರು ಏನು ಹೇಳ್ತಾರೆ ಗೊತ್ತಾ, ಅವರು ಒಂದು 25 ಜನಕ್ಕೆ ಒಂದು ಮೇಟಿ ಮಾಡಬೇಕು ಅಂತ ನಾವು ಅವರಿಗೆ ಕೇಳ್ದೆ. ಅರೆ ಅದೆಲ್ಲ ಹೇಳಬೇಡ್ರಿ, ಅದೆಲ್ಲ ಕೇಳಬೇಡ್ರಿ, ನಾವು ಲೂಟಿ ಹೊಡಿತೇವೆ ಅಂತ ಹೇಳ್ತಾರೆ. ಒಂದು ಜನಕ್ಕೆ 25 ಜನವನ್ನು ಒಂದು ಮೇಟಿ ಮಾಡಬೇಕು. ಅವರು ಒಂದು ಮೇಟಿ ಮಾಡಲ್ಲ. ಒಬ್ಬ ಇದ್ದರೆ ಅವನಿಗೆ ಏನೋ ಸಾಕಷ್ಟು 200 ಜನ ಒಬ್ಬ ಕೆಲಸ ಮಾಡಿಸ್ತಾನೆ. ಅದು ಕಾನೂನು ವಿರುದ್ಧ. ಅವರು ಲೂಟಿ ಹೊಡಿತಕ್ಕಂಥದ್ದು ಇದು ವಿಷಯ ಆಗ್ಯದ. ಅವರಿಗೆ ನಾಗೂರ ಗ್ರಾಮ ಪಂಚಾಯತ್ ಅವ್ರಿಗೆ CO ಅವ್ರಿಗೆ ನಾನು ಕೂಡ ಭೇಟಿಯಾಗಿ ಈ ವಿಷಯ ತಿಳಿಸ್ತೇನೆ ಅಂತೇಳಿ ಇವತ್ತು ನಾನು 2 ಮಾತು. ಕೇಂದ್ರ ಮಾಜಿ ಸಚಿವರು, ರಾಷ್ಟ್ರೀಯ ಧೀಮಂತ ನಾಯಕರು, ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರ 78ನೇ ಹುಟ್ಟುಹಬ್ಬವನ್ನು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಂತಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಔರಾದ್ ತಾಲೂಕಾ ಘಟಕದ ಸಂಚಾಲಕರಾದ ಧನರಾಜ್ ಮುಸ್ತಾಪುರೆ ಅವರ ನೇತೃತ್ವದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೇಕ್ ಕಟ್ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಔರಾದ್ ತಾಲೂಕಾ ಸಂಚಾಲಕರಾದ ಧನರಾಜ್ ಮುಸ್ತಾಪುರೆ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಂತಪುರ ಗ್ರಾಮದಲ್ಲಿ ಜನನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ 78ನೇ ಜನ್ಮದಿನಾಚರಣೆಯನ್ನು ಕೇಕ್ ಕಟ್ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೇವರು ಆಯು ಆರೋಗ್ಯ ನೀಡಿ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚು ಬೆಳೆಯುವಂತಹ ಶಕ್ತಿ ನೀಡಲಿ ಎಂದು ಪ್ರಾರ್ಥನೆ ಮಾಡುತ್ತೇವೆ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 78ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇವೆ ಎಂದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ 78ನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಇಂದು ಸಂತಪುರನಲ್ಲಿ ಸರಳವಾಗಿ ಕರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಿದ್ದೇವೆ. ಕೇಕ್ ಕಟ್ ಮಾಡುವ ಮೂಲಕ ಅವರ ಕೊಡುಗೆ ಬಹಳ ಅಪಾರವಿದೆ ನಮ್ಮ ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ. ಯಾಕೆಂದರೆ ಈ ಮೊಟ್ಟ ಮೊದಲಿಗೆ ನಮ್ಮ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಮಾಡಲಿಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದಾರೆ. 371J ಕಲಮನ್ನು ಅವರ ಅವಧಿಯಿಂದಾಗಿದೆ. ಅವ್ರಿಗೆ ಅದು ಯಾರಿಗೆ ಸಲ್ಲಬೇಕಾದ್ರೆ ಅದು ಸರಿಯಾಗಿ ಅವಲಿ ಸಲ್ಲಿಸ್ತದ ಅಂಥ ಒಂದು ಅಭಿವೃದ್ಧಿಯ ಹರಿಕಾರ ಬಡವರು ಬಂದು ಹಾಗೆ ಮುಂದೆ ಅವರು ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನಮ್ಮ ಕರ್ನಾಟಕ ಸಂಘದಿಂದ ಅವರಿಗೆ ಶುಭ ಹಾರೈಸ್ತಾನೆ. ಆಮೇಲೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ರೀತಿಯ ಸಾರ್ವಜನಿಕರ ಕಾರ್ಯಗಳನ್ನು ಅವರು ಜನರಿಗೆ ಮುಟ್ಟಲಿ ಅಂತಕ್ಕಂಥ ಅವರಿಗೆ ಕುಟುಂಬಕ್ಕೆ ಅವರಿಗೂ ಒಂದೊಂದು ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘದಿಂದ ಪ್ರಾರ್ಥನೆ ಮಾಡ್ತೇನೆ. ಬೀದರ್ ನಗರದ ಬ್ರಿಮ್ಸ್ ಭೌತಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಿಕಿತ್ಸೆ ಮತ್ತು ಆರೈಕೆ ಲಭ್ಯವಾಗುವುದಕ್ಕೆ ಸಂಬಂಧಿಸಿದಂತೆ ಬ್ರಿಮ್ಸ್ನಲ್ಲಿ ICU ಸೇವೆ ಅಳವಡಿಕೆ ಕುರಿತು ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಇತ್ತೀಚೆಗೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕ್ಲೌಡ್ ಫಿಜಿಷಿಯನ್ ಸಂಸ್ಥೆ ICU ವಿಶೇಷ ತಜ್ಞರೊಂದಿಗೆ ಸಭೆ ನಡೆಸಿದರು. ರೋಗಿಗಳಿಗೆ ಚಿಕಿತ್ಸೆ ನೀಡುವುದು, ಆರೈಕೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಈಗಾಗಲೇ ICU ಮೂಲಕ ಆಸ್ಪತ್ರೆಗಳಿಗೆ ಸೇವೆ ನೀಡುತ್ತಿರುವುದಾಗಿ, ಇದೇ ವೇಳೆ ಕ್ಲೌಡ್ ಫಿಜಿಷಿಯನ್ ಸಂಸ್ಥೆ ಡಾಕ್ಟರ್ ದಿಲೀಪ್, ಡಾಕ್ಟರ್ ಲೋಕೇಶ್, ಡಾಕ್ಟರ್ ಸಾನು ಅವರು ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರಿಗೆ ಮಾಹಿತಿ ನೀಡಿದರು. ಈ ICU ಸೇವೆಯು ಯಾವುದೇ ರೀತಿಯ ಕುಂದುಕೊರತೆ ಇಲ್ಲದಂತೆ ಬ್ರಿಮ್ಸ್ನಲ್ಲಿರುವ ರೋಗಿಗಳಿಗೆ ಸರಿಯಾಗಿ ಉಪಲಬ್ಧವಾಗುವ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡುವಂತೆ ಇದೇ ವೇಳೆ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ವೈದ್ಯಾಧಿಕಾರಿಗಳಿಗೆ ಸಲಹೆ ಮಾಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಘಾಳಿ, ಬೀದರ್ ಸಹಾಯಕ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಹಾಗೂ ಇತರರು ಇದ್ದರು. ಕೋವಿಡ್-19 ನಿಯಂತ್ರಣ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪಟ್ಟಣದಲ್ಲಿ ಬಸವಕಲ್ಯಾಣ ಉಪವಿಭಾಗದ ಸಹಾಯಕ ಆಯುಕ್ತರಾದ ಭಾವರತ್ ಸಿಂಗ್ ಮೀನಾ ಅವರ ನೇತೃತ್ವದಲ್ಲಿ ಜುಲೈ 22ರಂದು ನಡೆದ ಕಾರ್ಯಾಚರಣೆ ವೇಳೆ ಮಾಸ್ಕ್ ಧರಿಸದೆ ಮತ್ತು ಸಾಮಾಜಿಕ ಅಂತರ ಪಾಲನೆ ಮಾಡದೆ ಇರುವವರಿಂದ 7,350 ರೂಪಾಯಿ ದಂಡ ವಿಧಿಸಲಾಯಿತು. ಬಸವಕಲ್ಯಾಣ ಸಹಾಯಕ ಆಯುಕ್ತರ ಕಚೇರಿಯ ಇನ್ನಿತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ರಸ್ತೆಗಿಳಿದ ಸಹಾಯಕ ಆಯುಕ್ತರು ಮಾಸ್ಕ್ ಇಲ್ಲದೆ ಸಂಚರಿಸುತ್ತಿರುವವರಿಗೆ ಸ್ಥಳದಲ್ಲೇ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ದರಲ್ಲದೆ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸುವಂತೆ ಅರಿವು ಮೂಡಿಸಿದರು. ಮಾರುಕಟ್ಟೆಯಲ್ಲಿ ಸಂಚರಿಸುವ ವೇಳೆ ಕೆಲವು ಅಂಗಡಿಗಳಿಗೆ ಭೇಟಿ ನೀಡಿ ಸಾಮಾಜಿಕ ಅಂತರ ಪಾಲನೆ ಮಾಡುವಂತೆ ಹಾಗೂ ಮಾಸ್ಕ್ ಧರಿಸುವಂತೆ ಜನರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದರು. ಕಿಲ್ಲರ್ ಕೊರೋನಾ ವೈರಸ್ ಅಟ್ಟಹಾಸ ದಿನದಿಂದ ದಿನಕ್ಕೆ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿದ್ದು, ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಕೋವಿಡ್-19 ಕೊರೋನಾ ಸೋಂಕಿನಿಂದ 66 ಜನರು ಮೃತಪಟ್ಟಿದ್ದಾರೆ. 1,542 ಜನರಿಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಕೊರೋನಾ ವೈರಸ್ ಮರಣ ಬರಂದಾಗಿನಿಂದ ಬೀದರ್ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ 50ಕ್ಕೂ ಹೆಚ್ಚು ಕೊರೋನಾ ಪಾಸಿಟಿವ್ ಪತ್ತೆಯಾಗುತ್ತವೆ. ಇದರಿಂದ ಬೀದರ್ ಜಿಲ್ಲೆಯ ಜನರು ಆತಂಕದಲ್ಲಿದ್ದಾರೆ.
ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 1029 ಕೊರೋನಾ ಸೋಂಕಿತರು ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. 445 ಕೊರೋನಾ ಸೋಂಕಿತರು ಬ್ರಿಮ್ಸ್ ಬಹುತೇಕ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 47,002 ಜನರ ಗಂಟಲು ದ್ರವ ಸಂಗ್ರಹಿಸಿದ ಮಾದರಿಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. 44,883 ವರದಿ ನೆಗೆಟಿವ್ ಬಂದಿವೆ. 577 ವರದಿ ಬರಬೇಕಾಗಿದೆ. ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 66 ಜನರು ಮೃತಪಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 425 ಕಂಟೈನ್ಮೆಂಟ್ ವಲಯಗಳಿದ್ದು 218 ಡಿನೋಟಿಫೈಡ್ ವಲಯಗಳಿವೆ. 207 ಕಂಟೈನ್ಮೆಂಟ್ ವಲಯಗಳಿವೆ ಸಕ್ರಿಯವಾಗಿವೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.